ಏನ್ ಶ್ರವಣ ಯಪ್ಪ ಈ ವರ್ಷ ಮೆಣಸಿನಕಾಯಿ ಹೆಂಗ್ ಹೋದಪ್ಪ? ಯಪ್ಪ ಹೆಂಗ್ ಗೊತ್ತಪ್ಪ ಈ ವರ್ಷ ಮೆಣಸಿನಕಾಯಿ ನನ್ನನೆ ಮ್ಯಾಗ ಕಳ್ಸಕ್ ನಿಂತ. ಅಲ್ಲಪ್ಪ ಹೋದ್ ಸಲ 24,000 ರೂಪಾಯಿ ಕಣದಾಗ ಬಂದು ತುಂಬಿಕೊಂಡು ಹೋಗಿದ್ರು. ಈ ವರ್ಷ 12-13 ಸಾವಿರಕ್ಕೆ ಕೇಳವಲ್ರು ಮರ. ಹಿಂಗಾದ್ರೆ ಹೆಂಗ್ ಬದುಕೋಬೇಕಪ್ಪ ರೈತರು? ಅಲ್ಲೋ ಶ್ಯಾಮಣ್ಣ, ಸರ್ಕಾರ ಇದಕ್ಕೊಂದು ಏನಾದ್ರು ಪರಿಹಾರ ಕೊಡ್ತದ? ಯಾಕೆ ಚಿಂತೆ ಮಾಡ್ತಾರೆ? ಏನ್ ಕೊಡ್ತದಪ್ಪ ಪರಿಹಾರ? ಅಲ್ಲಿ ಹೊಡಿದಲ್ಲಿ ಎಣ್ಣೆ ಗೊಬ್ಬರ ಯಾವಾಗ ಕೊಡ್ತಾನಂತ ಹೇಳಿ ಪುಟ್ಟ ಮ್ಯಾಗನೆ ಬಂದ್ ಕುಂತಾನ. ಒಂದ್ ವೇಳೆ ಇದಕ್ಕೆ ಕೊಡ್ಲಾರ ಸತ್ತೋಯ್ನಂದ್ರ ಸತ್ತು ನಾನು ಗುಟ್ಟೆ ಮ್ಯಾಗ ಸದ್ಯಕ್ಕೆ ಬಂದ್ ಕುಂತು ಬಾಕಿ ಮಾಡ್ತಾನ. ಯಾವ ಸರ್ಕಾರ ಶಿವ ನಮ್ಮ ರೈತರಿಗೆ ಯಾವ ಸರ್ಕಾರ ಅದ ಹೇಳು? ಅದು ಪಿರಿ ಇದು ಪಿರಿ 12 ಪಿರಿ ಮಾಡಿದ್ದಪ್ಪ. ಇದನ್ನೇನು ಕೇಳಿದ್ವಿ ನಾವು. ಅದೇ ರೈತರು ಬೆಳೆ ಬೆಳೆದಕ್ಕೆ ಒಂದು ಸರಿಯಾದ ಒಂದು ಬೆಲೆ ಕೊಟ್ಟು ಬಿಟ್ಟಿದ್ರ ನಾವ್ ಯಾಕೆ ಇಷ್ಟೆಲ್ಲ ಕೊಳ್ಳಾಡ್ತಿದ್ವಿ? ಯಾವ ಸರ್ಕಾರ ನಾನು ಸಾಯಕಾದ್ರೂ ಬೆಂಕೆತ್ತ ಅಂತ ಸರ್ಕಾರ ಸಿಕ್ಕರ ದೇವರಂತ ಪೂಜೆ ಮಾಡ್ತೀವಿ. ಬರವಲ್ದು ಯಪ್ಪ, ಸುಮ್ಮನೆ ಹೋಗಪ್ಪ. ಆಯ್ತಪ್ಪ ಬರ್ತೀನಿ. ನಮ್ಮ ಬಸ್ ಸ್ಟ್ಯಾಂಡಿಗೆ ಹೆಂಗ್ ಹೋಗ್ತದಪ್ಪ ದಾರಿ? ಏನಪ್ಪ ಹಿಂಗ್ ತೋರಿಸ್ತಾನಲ್ಲಿ? ಏನ್ 20 ರೂಪಾಯಿ ಅಂತ ಕೊಡ, 20 ರೂಪಾಯಿ ಬಸ್ ಸ್ಟ್ಯಾಂಡ್ ದಾರಿ ತೋರಿಸ್ತಾನಂತ. ಕಾಲ ಬಂತು ಬಿಡಪ್ಪ. ಬಸ್ ಸ್ಟ್ಯಾಂಡ್ ದಾರಿ ತೋರ್ಸಕ್ 20 ರೂಪಾಯಿ ಯಾಕಪ್ಪ? ಯಪ್ಪ ಆ ಕಡೆ ಹೋಗಲಪ್ಪ. ಶಿವ ತಿಂದದ್ದು ಆರಂಭಪ್ಪ ಮಾಮೂಲಿ ಎಲ್ಲದು. ಉಗುಳಿದ್ರೆ 20 ಲಾಸ್ ಆಯ್ತೀನಿ. ಸ್ಟ್ರೇಟ್ ಹೋಗಿ ಲೆಫ್ಟ್ ಹೊಡ್ ಬಸ್ ಸ್ಟ್ಯಾಂಡ್ ಬರ್ತ ನೋಡಲ್ಲಿ. ಯಪ್ಪ ಇನ್ನ 20 ರೂಪಾಯಿ ಕೊಡ್ತನಪ್ಪ. ಅದು ತಿಂದದ್ದು ನಾ ಗಟ್ಟಕ್ಕಂತ ನುಂಗಬೇಡಪ್ಪ, ಪಟ್ಟಕ್ಕಂತ ಉಗುಳಿ ಬಿಡು. ಯಾಕಂದ್ರೆ ನೀನು ಮೊದಲು ಜಲ್ದಿ ಕೊಟ್ಟಕ್ಕೆ. ಸರಳ ಏನ್ ಮಾಡಕತ್ತಿದ್ದೆ? ನಾಯಿಗೆ ಅಡಿಗೆ ಮಾಡಕತ್ತೀನಿ. ಯಾರ ನಾಯಿ? ನಾಯಿ ಪಾಯಿ ಅಂತ ನಾಯಿ ನನ್ ಬಡ್ ತಂದಿನ್ರಿ. ಏನ್ ಮಾಡ್ಲಿಕತ್ತೀರಿ ಅಂದ್ರಿ? ನಾಯಿಗ ಅಡಿಗೆ ಮಾಡಕತ್ತೀನಿ ಅಂತ ಹೇಳಿನಿ. ನಾಯಿಗೆ ಅಡಿಗೆ ಮಾಡಕತ್ತೀನಿ, ನಾಯಿಗ ಅಡಿಗೆ ಮಾಡಕತ್ತೀನಿ. ಇರ್ಲಿ, ಮಾಡ್ 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 ಮಾಡ್. ತಂದು ತನಗ ದಿಕ್ ತಪ್ಪೇನ್ ನೋಡಿ ಈಗ.